ಈಗ ಅಡ್ಡಿಲ್ಲ ಹಿಂಗೆ ಇರ್ತೈತೇನ್ರಿ? ಗ್ಯಾರಂಟಿ ಇಲ್ಲ. ಸುಖ ಹಿಂಗೆ ಇರ್ತೈತಿ, ಗ್ಯಾರಂಟಿ ಇಲ್ಲ. ದುಃಖ ಬಂದೈತ್ರಿ, ಬಾಳ ದುಃಖಲಾಗತ್ತೇನ್ರಿ? ಸುತ್ತು ಕಡೆಯಿಂದ ಸಾಲ, ಮನ್ಯಾಗ ಆರೋಗ್ಯ ಇಲ್ಲ, ಮನ್ಯಾಗ ಮಂದಿಗೂ ಆರೋಗ್ಯ ಇಲ್ಲ, ಇದ ಕಂಟಿನ್ಯೂ ಆಗತ್ತೇನೆ? ಇಲ್ಲ, ಇದು ಬದಲಾವಣೆ. ಸುಖ ದುಃಖಗಳು, ಸುಖ ಯಾಕೆ ಬಂದೈತಿ ಅಂದ್ರ ಹೋಗಾಕ್ ಬಂದೈತಿ, ದುಃಖ ಯಾಕೆ ಬಂದೈತಿ ಅಂದ್ರ ಅದು ಹೋಗಾಕ ಬಂದೈತಿ. ಅದಕ್ಕೆ ಅಂತಾರವರು ಆದ್ಯಂತವಂತಹ ಆಗಮಾಪಾಯೇನೋ ಅರ್ಜುನ. ಶರೀರ ಪಾತಕ್ಕೆ ಮೊದಲು ಯಾವನು ಇಲ್ಲಿಯೇ ಕಾಮಕ್ರೋಧಗಳಿಂದ ಉಂಟಾದ ವೇಗವನ್ನು ಸಹಿಸಿಕೊಳ್ಳಲು ಶಕ್ತನಾಗುತ್ತಾನೋ ಜ್ಞಾನದಿಂದ, ಅವನೇ ಯೋಗಿಯು, ಅವನೇ ಜ್ಞಾನ ಯೋಗಿಯು, ಅವನೇ ಸುಖಿಯಾದ ಮನುಷ್ಯನು. ಮನುಷ್ಯ ಜನ್ಮ ಬಂದ ಮ್ಯಾಗ ಕಷ್ಟ ಬರಬಾರ್ದು, ಸಾಧ್ಯ ಇಲ್ಲ. ಮನುಷ್ಯ ಜನ್ಮ ಬಂದ್ಮೇಲೆ ಸುಖ ಬರಬಾರ್ದು, ಸಾಧ್ಯ ಇಲ್ಲ. ಸುಖ ದುಃಖಗಳು ಹಗಲು ರಾತ್ರಿನಂತೆ ಬರಲಿಕ್ಕೆ ಬೇಕು. ಅವುಗಳನ್ನ ಸಹಿಸಿಕೊಳ್ಳುವಂತಹ ಒಂದು ವೇಗ, ಒಂದು ಸಾಮರ್ಥ್ಯ ನಮ್ಮಲ್ಲಿ ಬೇಕು. ಆ ಶರೀರದಲ್ಲಿ ಆ ಸಾಮರ್ಥ್ಯ ಇದ್ದವಾಗ ಅಂತಾರ ಜ್ಞಾನ ಯೋಗಿ. ನಾಯಿ ಬಾಲ ಅಗಾಡಿಸ್ಬೇಕು, ಬಾಲನ ನಾಯಿನ ಅಗಾಡಿಸ್ಬಾರ್ದು. ಹಂಗ ಆತ್ಮೀಯರೇ, ಆತ್ಮನಾದಂತವನ ಈ ಶರೀರಕ್ಕೆ ಬಂದಂತ ಸುಖ ದುಃಖಗಳನ್ನು ಗೆಲ್ಲುವಂತ ಸಾಮರ್ಥ್ಯ ಇರಬೇಕು. ಆ ದುಃಖ ಬಂದಾಗ ನಮಗೆ ಸಹನ ಇಲ್ಲ ಅನ್ನುವಂತ ಸಹನ ಶಕ್ತಿ ಕಳ್ಕೋಬಾರದು. ಈ ಜ್ಞಾನದಿಂದ ಇದು ಬಂದೈತಂದ್ರೆ ಹೋಗಾಕ್ ಬಂದೈತಿ ಅಂತ. ದುಃಖ ಬಂದಾಗ ಬಾಳ ಉಪ್ಪಬಾರದು. ದುಃಖ ಎದಕ್ ಬಂದೈತಿ, ಸುಖ ಎದಕ್ ಬಂದೈತಿ, ಸುಖನೂ ಎದಕ್ ಬಂದೈತಿ, ಅದು ಬಾಳ ದಿನ ಇರುದಿಲ್ಲ, ಅದು ಹೋಗಾಕ ಬಂದೈತಿ. ದುಃಖನೂ ಅದು ಹೋಗಾಕ ಬಂದೈತಿ. ಸುಖ ದುಃಖಗಳು ಇರೋದವ ವ್ಯಾವಹಾರಿಕವಾದ ಸುಖ ದುಃಖಗಳು, ಇವು ಶಾಶ್ವತ ಅಲ್ಲ. ಸ್ವರೂಪದ ಸುಖ ಮಾತ್ರ ಶಾಶ್ವತ. ನಾನು ಬ್ರಹ್ಮ ಇದ್ದೇನೆ, ನಾನು ಸದ್ರೂಪನಿದ್ದೇನೆ, ನಾನು ಚಿದ್ರೂಪನಿದ್ದೇನೆ, ನಾನು ಆನಂದ ರೂಪನಿದ್ದೇನೆ, ನಾನು ನಿತ್ಯನಿದ್ದೇನೆ, ನಾನು ಪರಿಪೂರ್ಣನಿದ್ದೇನೆ ಅನ್ನುವಂಥ ಜ್ಞಾನ ಅದಲ್ಲ. ಈ ಜ್ಞಾನ ಮಾತ್ರ ನಿತ್ಯ. ಯಾವನು ಇವನ್ನ ಈ ಕಾಮಕ್ರೋಧಗಳಿಂದ ಆದಂತ ವೇಗವನ್ನು, ಕಾಮದಿಂದ ಒಂದು ವೇಗ ಆಗ್ತದೆ. ಕಾಮಿಸಿದ ವಸ್ತು ಸಿಕ್ತು ಅಂತಂತಂದ್ರ ಲೋಭ ಉಂಟಾಗ್ತದೆ, ಕಳ್ಕೋಬಾರ್ದು ಅನ್ನುವಂಥ ಲೋಭ ಉಂಟಾಗ್ತದೆ. ಕಾಮಿಸಿದ ವಸ್ತು ಸಿಕ್ತು ಅಂತಂತಂದ್ರ ಲೋಭ ಉಂಟಾಗ್ತದೆ, ಸಿಗಲಿಲ್ಲ ಅಂದ್ರೆ ದ್ವೇಷ ಉಂಟಾಗ್ತದೆ. ಇವು ಎರಡೂ ಕಾಮಕ್ರೋಧಗಳನ್ನ, ಇವೆರಡರ ವೇಗವನ್ನ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಉಳ್ಳದ್ದು ಜ್ಞಾನದಿಂದ ಮಾತ್ರ ಸಾಧ್ಯ. ಆ ಜ್ಞಾನದಿಂದ ಯಾವನು ಸಂಪಾದನೆ ಮಾಡ್ಯಾನೋ ಅವಾಗ ಜ್ಞಾನಿ ಯೋಗಿ ಅಂತಾರ. ಆ ಜ್ಞಾನಿ ಯೋಗಿಯ ನಿಜವಾದ ಸುಖಿಯಾದ ಮನುಷ್ಯ ಅನ್ನುವಂತ ಮಾತನ್ನ ಈ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. ನಿನ್ನೆ ನಾವು ಏನು ಓದಿದ್ವಿ ಅಂದ್ರೆ 8ನೇ ಪೇಜ್, ಪ್ಯಾರಾ ನಂಬರ್ 2. That world is seen as a God's creation without any subjective projections. ಇಲ್ಲಿ ಒಂದು ಮಾತು ಹೇಳಿಕ್ ಪ್ರಯತ್ನ ಮಾಡಿ ವಿಚಾರ ಮಾಡ್ರಿ ಆತ್ಮೀಯರೇ, ಸ್ವಲ್ಪ ಲಕ್ಷ ಕೊಡ್ರಿ. ಇಲ್ಲಿ ಗುರುಗಳು ಏನ್ ಹೇಳಾಗತ್ತಾರ ಅದನ್ನ ಹೇಳಿಕ್ ಪ್ರಯತ್ನ ಮಾಡ್ತೀನಿ. That world is seen as a God's creation without any subjective projections. ಏನ್ ಹಿಂಗಂದ್ರ, ಯಾವ ಜ್ಞಾನಿ ಇರ್ತಾನಲ್ಲ ಅವ ಈ ಇದ್ದ ವಸ್ತುವನ್ನ ಇದ್ದಂಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಭ್ರಮಾತ್ಮಕವಾದ ಜ್ಞಾನ ಅವನಲ್ಲಿ ಇರುವುದಿಲ್ಲ. ಅದು ಹೆಂಗ್ರಿ ಒಂದು ಉದಾಹರಣೆ ಹೇಳ್ರಿ ನೋಡ್ರಿ. ಈಗ ಮಗ ಅದನ, ಹೆಂಡತಿ ಅದಾಳ. ಈಗ ನನ್ನ ಹೆಂಡತಿ ಅಂತ ತಿಳ್ಕೊಳ್ಳೋದು ಇದು ಮಾಯಾ ಜೀವನ. ಈಗ ಎಲ್ಲ ಹೆಣ್ಮಕ್ಳ ಗತಿ ಒಬ್ಬ ಹೆಣ್ಮಗಳು ಅನ್ನೋದು ಏನೈತಿ, ಇದು ಈಶ್ವರ ಸೃಷ್ಟಿ, ಇದು ಯಥಾರ್ಥ ದೃಷ್ಟಿ ಅಂತಾರ. ಇಲ್ಲದನಲ್ಲ ಇವ ಒಬ್ಬವ ವ್ಯಕ್ತಿ, ಒಂದು 30 ವರ್ಷದ ಮಗ ಅಲ್ಲ, ಹುಡುಗ ಅನ್ನೋದು ದೇವರ ಸೃಷ್ಟಿ. ಇವ ನನ್ನ ಮಗ, ಇವ ನನ್ನ ಸುಖಕ್ಕೆ ಕಾರಣ ಆಗ್ಯಾನ, ನಾಳೆ ನನಗ ವಯಸ್ಸಾದಾಗ ಇವ ನೋಡ್ತಾನ ಅನ್ನುವಂಥದ್ದು ಏನ್ ನಾವು ಮಾಡೇವಲ್ಲ, ಇದು ಆ ಶರೀರದ ಮ್ಯಾಗ ಮಾಡಿದಂತ ನನ್ನ ಆರೋಪ, ನನ್ನ ಭ್ರಾಂತಿ. ಯಥಾವತ್ ಏನದನ, ಅವನು ಇವತ್ತು ಈ ಒಂದು ಸೃಷ್ಟಿ ಒಳಗೆ ಒಬ್ಬ ಮನುಷ್ಯ, ಮಗ ಅನ್ನೋ ಒಬ್ಬ ಮನುಷ್ಯ, ಹೆಂಡತಿ ಅನ್ನೋ ಒಬ್ಬ ಮನುಷ್ಯಾಳು, ಇದು ಯಥಾರ್ಥ. ಈಗ ನನ್ನ ಹೆಂಡತಿ ಈಗ ನನ್ನ ಸುಖಕ್ಕೆ ಸಾಧನಾಗ್ಯಾಳ, ಇವ ನನ್ನ ಮಗ ಇವ ನನ್ನ ಸುಖಕ್ಕೆ ಸಾಧನಾಗ್ಯಾನ, ನಾಳೆ ನನ್ಗೆ ಜಡ್ಡು ಜಾಪತ್ರೆದಾಗ ನನ್ಗೆ ಹೋಗಿ ನೋಡ್ತಾನೆ. ಇದು ನನ್ನ ಅಜ್ಞಾನದಿಂದ ನಾನು ಅವನಾಗ ಆರೋಪ ಮಾಡಿದಂತ ಜ್ಞಾನ. ಇವೆರಡಕ್ಕೂ ವಿಚಾರ ಮಾಡಿರಿ ಅಂತಾರೆ. ಒಂದು ಸಬ್ಜೆಕ್ಟಿವ್ ಅದ, ಒಂದು ಆಬ್ಜೆಕ್ಟಿವ್ ಅದ. ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಅಂದ್ರೆ ಏನು ಅಂತಂದ್ರೆ,
ಯಥಾರ್ಥವಾಗಿ ಆಕೆ ಒಬ್ಬಾಕಿ ಜಗತ್ತ ಹೆಣ್ಮಗಳ ಗತ್ತೇನೆ ಈಕೆ ಒಬ್ಬಾಕಿ ಹೆಣ್ಮಗಳು ಅನ್ನುವಂತ ತಿಳ್ಕೊಳ್ಳೋದು ಯಥಾರ್ಥ ಜ್ಞಾನ. ಈಕಿ ನನ್ನ ಹೆಂಡತಿ, ಈಕಿ ಇವ ನನ್ನ ಮಗ, ಇವ ನನ್ನ ಸುಖದ ಸಾಧನ ಆಗ್ಯಾನ ಅಂತ ನಾವೇನ್ ಮಾಡ್ತೇವಲ್ಲ, ಇದು ಅಜ್ಞಾನದಿಂದ ಆರೋಪಿತ ಜ್ಞಾನ. ಅದು ಹೇಗತ್ತ, until we come to that, Vedanta will not work. ಇಲ್ಲಿ ಮಠ ತಿಳ್ಕೊಳ್ಳಿ, ಈ ಮಾತಿನ ಅರ್ಥ ತಿಳ್ಕೊಂಡ ಮಠ ವೇದಾಂತ ನಮ್ಮಲ್ಲಿ ಏನು ಕೆಲಸ ಮಾಡುವುದಿಲ್ಲ. ವೇದಾಂತ ರಿಕ್ವೈರ್ಸ್ ಅಬ್ಜೆಕ್ಟಿವಿಟಿ. ತಪ್ಪು ತಿಳುವಳಿಕೆಯನ್ನ ಕಳೆದುಕೊಳ್ಳುವಂತ ಸಾಮರ್ಥ್ಯ ಇರಬೇಕಾಗ್ತದೆ. ವೇದಾಂತಕ್ಕೆ ಬಂದ ಮೇಲೆ ತಪ್ಪು ತಿಳುವಳಿಕೆ ರಹಿತವಾದಂತ ಜ್ಞಾನ ಬೇಕಾಗ್ತದೆ. ಫ್ರಮ್ ಜೀವ ಸೃಷ್ಟಿ ವಿ ಹ್ಯಾವ್ ಟು ಗೋ ಟು ಈಶ್ವರ ಸೃಷ್ಟಿ. ಜೀವ ಸೃಷ್ಟಿಯೊಳಗ ಹೆಂಗ್ ವಿಚಾರ ಮಾಡ್ತೀವಿ, ಈಶ್ವರ ಸೃಷ್ಟಿಯೊಳಗೆ ಹೆಂಗ್ ವಿಚಾರ ಮಾಡ್ತೀವಿ ಅನ್ನುವಂತ ಎರಡು ಮಾತುಗಳನ್ನು ಹೇಳಿದ್ರು. ಈಗಿನ ಒಬ್ಬ ಜಗತ್ತಿನಲ್ಲಿ ಇದ್ದಂತ ಎಲ್ಲ ಹೆಣ್ಮಕ್ಳ ಗತೆ ಈಗಿನ ಒಬ್ಬಕ್ಕೆ ಹೆಣ್ಮಗಳು, ಜಗತ್ತಲ್ಲಿ ಇದ್ದಂತ ಎಲ್ಲ ಮಕ್ಕಳ ಗತೆ ಇವನು ಒಬ್ಬ ಮಗ, ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡ್ವಿ ಅಂದ್ರೆ ಇದು ಈಶ್ವರ ಸೃಷ್ಟಿ. ಜೀವ ಸೃಷ್ಟಿ ಅಂತಂದ್ರೆ ಈಕಿ ನನ್ನ ಸುಖಕ್ಕೆ ಸಾಧನಾಗ್ಯಾಳ, ಈಕಿ ನನ್ನ ಹೆಂಡತಿ, ಇವ ನನ್ನ ಮಗ, ಇವ ನನ್ನ ಸುಖಕ್ಕೆ ಸಾಧನಾಗ್ಯಾನ ಅಂತ ತಿಳ್ಕೊಂಡ್ವಿ. ಇದು ಜೀವ ಸೃಷ್ಟಿ. ಜೀವ ಸೃಷ್ಟಿಯೊಳಗ ಅವಿದ್ಯೆ ಐತಿ, ಈಶ್ವರ ಸೃಷ್ಟಿಯೊಳಗ ಅವಿದ್ಯೆ ಇಲ್ಲ. ಯಥಾರ್ಥ ದೃಷ್ಟಿ ಐತಿ ಈಶ್ವರ ಸೃಷ್ಟಿ. ತಪ್ಪು ತಿಳುವಳಿಕೆಯಿಂದ ಕೂಡಿದಂತಹ ಸೃಷ್ಟಿ ಐತಿ ಜೀವ ಸೃಷ್ಟಿ. ಇಷ್ಟೇ. ದಿಸ್ ಈಸ್ ದ ಅಬ್ಸಲ್ಯೂಟ್. ಮೈ ಕ್ರಿಯೇಷನ್, ಗಾಡ್ಸ್ ಕ್ರಿಯೇಷನ್, no creation. No creation is absolute wisdom. Here Krishna says we can see that later. Go from your creation to God's creation. ಮೊದಲು ಏನದ ಒಂದು ಹಂತವಾಗಿ ಕಲಿಸ್ಕೊಡ್ತಾರೆ. ಮನುಷ್ಯನ ಸೃಷ್ಟಿ ಏನೈತಿ ಅದು ಕಲ್ಪಿತ ಐತಿ, ಅದು ಮಾಯಾಮಯ ಐತಿ, ಅದು ಅವಿದ್ಯೆಯಿಂದ ಕೂಡಿದ್ದೈತಿ, ಅದು ತಪ್ಪು ತಿಳುವಳಿಕೆಯಿಂದ ಐತಿ ಅಂತವನ್ನಂಥದ್ದು ಮೊದಲ ಜೀವ ಸೃಷ್ಟಿ. ಜೀವ ಸೃಷ್ಟಿಯಿಂದ ನಂತರ ಈಶ್ವರ ಸೃಷ್ಟಿಯೊಳಗ ಅಲ್ಲಿ ಯಾವ್ದು ತಪ್ಪು ತಿಳುವಳಿಕೆ ಇಲ್ಲ, ಅದು ಯಥಾರ್ಥ ದೃಷ್ಟಿ ಐತಿ ಅನ್ನುವಂಥದ್ದನ್ನ ಹೇಳ್ಕೊಂತ ಹೋಗ್ತಾರೆ. ಜೀವ ಸೃಷ್ಟಿಗೂ ಈಶ್ವರ ಸೃಷ್ಟಿಗೂ ವ್ಯತ್ಯಾಸ ಹೇಳ್ಕೊಂತ ಹೋಗಿ ನಮ್ಗೆ ಸೃಷ್ಟಿ ಹೇಳುವ ಉದ್ದೇಶ ಇಲ್ಲ, ಸೃಷ್ಟಿನೇ ಇಲ್ಲ ಅಂತ ಹೇಳೋದು ಉದ್ದೇಶದ. ಸೃಷ್ಟಿ ಅನ್ನೋದ ಮಾಯಾಮಯ ಕಲ್ಪಿತ ಐತಿ, ಅದು ಸೃಷ್ಟಿನೇ ಇಲ್ಲ. ಏನೈತಿ ಅದು ಬ್ರಹ್ಮವೇ ಇದೆ ಅನ್ನುವಂಥದ್ದು ವೇದಾಂತದ ಡಿಂಡಿಮ, ವೇದಾಂತದ ಡಂಗುರ. ಇರ್ಲಿ, ಅದನ್ನ ಒಳ್ಳೆ ಹಂತ ವಿ ಕ್ಯಾನ್ ಸೇ ದಿಸ್ ಲೇಟರ್. ನಾವು ಆಮೇಲೆ ನೋಡೋಣ ಈ ವಿಷಯವನ್ನ. ಮೊದಲ ಸೃಷ್ಟಿ ಒಪ್ಕೊಳ್ಳೋನು, ಆಮೇಲೆ ಅಂತೆ ಅಜಾತವಾದ ಅಂತ. ಅಜಾತವಾದವನ್ನು ಒಪ್ಪು. ಮೊದಲ ಜಾತವಾದ, ಆಮೇಲೆ ಅಜಾತವಾದ. ಒಂದೊಂದು ಹರಳಿಟ್ಟು ನಮ್ಗ ಆ ಒಂದು ನಿಲುವಿಗೆ ನಮ್ಮ ಕರೆದುಕೊಂಡು ಹೋಗುವಂತ ಒಂದು ಗುರುಗಳ ಒಂದು ಕರುಣಾದೃಷ್ಟಿ. Go from your creation to God's creation, and Krishna accepts that this is not that easy because we have a subjective orientation, and therefore we always judge and dub things as good as bad, and it is not easy. Therefore Krishna says you have to work throughout your life to get out of the hold of raga and dvesha. ಒಂದ್ ದಿವಸ ಸಾಧನೆ ಅಲ್ರಿ, ಹೆಂಗ ಒಮ್ಮಗಲೇ ಹೇಳುತ್ತೇನೆ ಎದ್ದು ಕುತ್ಕೊಂಡು ತಿಳಿದ ಜ್ಞಾನ ಆಗೇ ಬಿಡ್ತು, ಏನಿಲ್ಲ ನಿನ್ನೆ ಅಜ್ಞಾನದಾಗಿದ್ದ ಇವತ್ತು ಮೋಕ್ಷ ಆಯ್ತು ಅನ್ನಕ್ ಬರ್ತದೆ. ಇಲ್ಲ, ಜ್ಞಾನ ಆಗ್ಬೇಕಂದ್ರೆ ಸ್ವಲ್ಪ ನಿಧಾನದಿಂದ ಆಗ್ತದೆ. ಜೀವ ಸೃಷ್ಟಿಯನ್ನ ಕರೆ ಅಂತ ತಿಳಿದಾವ, ಜೀವ ಸೃಷ್ಟಿ ಸುಳ್ಳು ಅಂತ ತಿಳ್ಕೊಳಕ್ ಬಹಳ ಟೈಮ್ ಬೇಕಾಗ್ತದೆ. ನಾ ನೌಕರಿ ಮಾಡಿ ಸುಳ್ಳೇನ್ರಿ, ನಾ ಗಮತ ಮಾಡಿ ಸುಳ್ಳೇನ್ರಿ, ನಾ ಕಷ್ಟಪಟ್ಟಿದ್ ಸುಳ್ಳೇನ್ರಿ, ನಾ ಹೆಂಡತಿ ಮಕ್ಳು ದುಡ್ದು ಹಾಕಿದ್ ಸುಳ್ಳೇನ್ರಿ, ನಾ ಮಕ್ಕಳು ದೊಡ್ಡವ್ರು ಮಾಡಿದ್ ಸುಳ್ಳೇನ್ರಿ, ನಾ ಕಷ್ಟಪಟ್ಟಿದ್ ಸುಳ್ಳೇನ್ರಿ, ಎಲ್ಲಾ ಸುಳ್ಳು ಅಂತಿರಲ್ಲ ಜಗತ್. ಹೌದು, ಎಲ್ಲಾ ಸುಳ್ಳು ಐತಿ ನೋಡು, ಎಲ್ಲಾ ಸುಳ್ಳು ಐತಿ. ಮಿಥ್ಯಾ ತೋರ್ತೈತಿ, ಇಲ್ಲ ವಿಚಾರ ಮಾಡಿದ್ರೆ ಇಲ್ಲ. ಹಗ್ಗದಲ್ಲಿ ಹಾವಿನಂತೆ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯಂತೆ, ಬ್ರಹ್ಮದಲ್ಲಿ ಜಗತ್ತು ಕಲ್ಪಿತ ಐತಿ. ತಿಳ್ಕೊಳಾಕ ಜೀವಮಾನವೂ ಸಾಲದು, ಒಂದ್ ದಿವಸದ ಮಾತೇನು ಅಲ್ಲ, ಅವಕಾಶ ಟೈಮ್ ಬೇಕಾಗ್ತದೆ. It is not easy. Therefore Krishna says you have to work throughout your life. ಇದು ಹಗರಲ್ಲ. ಈ ಜ್ಞಾನವನ್ನ ಪಡೆದು ಈ ನಿರ್ಧಾರಕ್ಕೆ ಬರೋದು ಹಗರಲ್ಲ. ಜೀವಮಾನದ ಕಾಲಾವಧಿ ಹೋದ್ರೂ ಕೂಡ ಯಾರಿಗಾತು ಆತು, ಯಾರಿಗಾಗ್ಲಿಲ್ಲ. ಮತ್ತೆ ಮುಂದಿನ ಜನ್ಮಕ್ಕಾಗಿ ಕಾಯ್ಬೇಕಾಗ್ತದೆ. To get out of the hold of raga and dvesha, Krishna says you have to give entire lifetime to work on it.
ರಾಗದ್ವೇಷಗಳಿಂದ ಬಿಡುಗಡೆ ಹೊಂದಬೇಕು ಅಂದ್ರೆ ಈ ಜೀವನ ಪೂರ್ತಿ ವೇದಾಂತ ಶ್ರವಣ ಮನನ ನಿಧಿಧ್ಯಾಸನದಿಂದ ಸವಿಸ್ಬೇಕು. It is not 1 year thing or a 2 year thing. You get over before you die. Next janma you can learn Vedanta. Let there be a lifelong process. ಜನ್ಮ ಜನ್ಮಾಂತರಕ್ಕೂ ಹೋಗೋದು ಈ ಸಾಧನೆ. ಇದು ಒಂದೇ ಜನ್ಮದಾಗ ಆಗಿ ಹೋಗ್ತದೆ. ಈ ಜನ್ಮದಾಗ 1 ವರ್ಷಕ್ಕೆ ಮುಗಿತೈತಿ ಶ್ರವಣ ಮನನ ನಿಧಿಧ್ಯಾಸನ, 2 ವರ್ಷಕ್ಕೆ ಮುಗಿತೈತಿ, ಅಥವಾ 1 ವರ್ಷ ಶ್ರವಣ, 1 ವರ್ಷ ಮನನ, 1 ವರ್ಷ ನಿಧಿಧ್ಯಾಸನ ಮಾಡೋಣ. ಇಲ್ಲ, 1 ಜನ್ಮ ಶ್ರವಣ, 1 ಜನ್ಮ ಮನನ, 1 ಜನ್ಮ ನಿಧಿಧ್ಯಾಸನ ಆದ್ರೂ ಆತು. ನಿಮ್ ಪುಣ್ಯ ಇಂದ್ರಾದೀತು ಎಲ್ಲಾದ್ರೂ ಆಗೋದಿಲ್ಲ. ಬಹಳ ಕಠಿಣ, ಅದು ಬಹಳ ಕಠಿಣ. ಶ್ರವಣಕ್ಕ 10 ಜನ್ಮ ಹೋಗ್ಬೋದು, ಮನನಕ್ಕೆ 20 ಜನ್ಮ ಹೋಗ್ಬೋದು, ನಿಧಿಧ್ಯಾಸನಕ್ಕೆ 50 ಜನ್ಮ ಹೋಗ್ಬೋದು. ಹೇಳಕ್ ಬರೋದಿಲ್ಲ. ಒಂದೇ ಜನ್ಮದಾಗ 3 ಪಾಸ್ ಆಗ್ಬೋದು. ಅವ್ರು ನಿಮ್ಮ ಅಧಿಕಾರ ಬಂತಕ್ಕ ಅಲ್ಲಿ ಏನದ ಫಲ ಇದೆ. ಅಂತಃಕರಣದಲ್ಲಿ ಶುದ್ಧ ಪರಿಶುದ್ಧವಾಗಿ ಆಗುವುದಕ್ಕೆ ಕರ್ಮಯೋಗವನ್ನ ಮಾಡಿ, ನಿಷ್ಕಾಮ ಕರ್ಮಯೋಗವನ್ನ ಮಾಡಿ, ನಿಷ್ಕಾಮ ಉಪಾಸನೆಯನ್ನ ಮಾಡಿದವರಿಗೆ ತೀವ್ರವಾದ ಪ್ರಗತಿ ಸಾಧ್ಯ. ನಾವೇನು ಗೊತ್ತಿಲ್ರಿಪ್ಪ, ಬರೀ ಶ್ರವಣ ಮಾಡಕತ್ತೀವಿ ಅಂದ್ರೆ ನಿಧಾನ ಜನ್ಮ ಜನ್ಮಾಂತರದ ಸಾಧನೆ. Therefore, ಶರೀರ ವಿಮೋಕ್ಷಣಾತ್ ಪ್ರಾಕ್. ಪ್ರಾಕ್ ಅಂದ್ರೆ ಮೊದಲು, ಶರೀರ ಅಂದ್ರೆ ಈ ದೇಹ. ದೇಹ ಬಿಡುವುದಕ್ಕಿಂತ ಪೂರ್ವದಲ್ಲಿ, ಬಿಫೋರ್ ದ ಫಾಲ್ ಆಫ್ ದಿಸ್ ಬಾಡಿ, ಶರೀರ ಪಾತ ಆಗೋಕ್ಕಿಂತ ಮೊದಲೇ, ವಾಟ್ ಡೆತ್, ಬಿಫೋರ್ ಡೆತ್, ಸಾಯೋಕ್ಕಿಂತ ಮೊದಲ. ಶಕ್ನೋತಿ ಸೋಡುಂ. Suppose a person is able to handle, manage, master kama krodho vayam vegaha. Kama krodho udbhavam vegam. The powerful influence of attachment and aversion. Vegam means powerful influence. Prabhava. ವೇಗ ಅಂದ್ರೆ ಇಲ್ಲಿ ಪ್ರಭಾವ. ಎದ್ರ ಪ್ರಭಾವ ರೀ? ಕಾಮ ಮತ್ತು ಕ್ರೋಧದ ಪ್ರಭಾವ. ಇಂಪಲ್ಸ್ ಆಫ್ ಕಾಮ, ಡಿಸೈರ್, ಅಂಡ್ ಇಂಪಲ್ಸ್ ಆಫ್ ಕ್ರೋಧ, ಆಂಗರ್. ಸಿಟ್ಟಿನ ಪ್ರಭಾವ, ಒಂದು ಆಸೆಯ ಪ್ರಭಾವ. ಇವೆರಡನ್ನು ಗೆಲ್ಲಬೇಕು. ಕೃಷ್ಣ ಡಸಂಟ್ ಸೇ ಯು ಶುಡ್ ಗೆಟ್ ರಿಡ್ ಆಫ್ ದೆಮ್. ಅವನು ಕಳ್ಕೊ ಅಂತ ಹೇಳಂಗಲ್ಲವ. ಕಳ್ಕೊ ಅಂತ ಹೇಳಿದ್ರೆ ಇವತ್ತ ಆ ಶ್ಲೋಕವನ್ನ ಹರಿದು ಹಾಕ್ರಿ ಅಂತ ಹೇಳ್ತಾರೆ ಗುರುಗಳು. ಕಾಮ ಕ್ರೋಧ ಭವಂ ವೇಗಂ ಶಕ್ನೋತಿ ಏವ ಸೋಡುಂ. You should not get rid of them. Krishna says you be master of them. ಆ ಕಾಮ ಕ್ರೋಧಗಳನ್ನು ಗೆಲ್ಲದಿದ್ದವರು ಅವು ಬರುವ ಮತ್ತೆ ಏನಂತ ಯಾರು? ಯು ಶುಡ್ ಮಾಸ್ಟರ್ ದೆಮ್. ಅವು ನಿನ್ನ ನಿಯಂತ್ರಣ ಮಾಡಬಾರ್ದು, ನೀನು ಅವನ ನಿಯಂತ್ರಣ ಮಾಡುವಂಗಾಗಬೇಕು. ನೀ ಬಂದಾಗ ಬಾ ಅಂದಾಗ ಬರ್ಬೇಕು ಕಾಮ, ನೀ ಹೋಗಂದಾಗ ಹೋಗ್ಬೇಕು. ನೀ ಬಾ ಅಂದಾಗ ಬರ್ಬೇಕು ಕ್ರೋಧ, ಹೋಗಂದಾಗ ಹೋಗ್ಬೇಕು. ನಿನ್ನ ಕೈಯಾಗ ಅವು ಇರ್ಬೇಕು, ನಿನ್ನ ಮನಸ್ಸಿನ ನಿಯಂತ್ರಣದಾಗ ಅವು ಇರ್ಬೇಕು. Because of this third chapter, Krishna mentioned Raga Dvesha will be there in the mind. ಮನಸ್ಸಂದ್ರೆ ಅಲ್ಲಿ ರಾಗ ದ್ವೇಷಗಳ ಸಾಗರನ ಐತಿ. ಅಟ್ಯಾಚ್ಮೆಂಟ್ ಅಂಡ್ ಎವರ್ಷನ್ ಕ್ಯಾನ್ ನಾಟ್ ಬಿ ಟೋಟಲಿ ವೈಡ್ ಔಟ್. ರಾಗ ದ್ವೇಷವನ್ನು ಪೂರ್ಣ ಕಳ್ಕೊಂಡು ನಾನು ಮನುಷ್ಯನಾಗಿ ಹುಡ್ತೀನಿ ಸಾಧ್ಯ ಇಲ್ಲ. ಇವರ ಏಮ್ ಈಸ್ ಓನ್ಲಿ ಟು ಮ್ಯಾನೇಜ್ ದೆಮ್. ನಿನ್ ಕೆಲಸ ಏನಂದ್ರೆ ಅವನ ನಿಯಂತ್ರಣ ಮಾಡ್ಬೇಕು. ಪೂರ್ಣ ಇಲ್ದಾಗ ಮಾಡಕ್ ಆಗೋದಿಲ್ಲ. ನಿಯಂತ್ರಣ ಮಾಡಕ್ ಕಲಿ. ಮನಸ್ಸಿನಲ್ಲಿ ಇದ್ದಂತ ರಾಗ ದ್ವೇಷಗಳನ್ನ ನಿಯಂತ್ರಣ ಮಾಡಕ್ ಕಲಿ. ಪೂರ್ಣ ಇಲ್ದಾಗ ಮಾಡಕ್ ಯಾಪಕ್ಕೂ ಸಾಧ್ಯ ಇಲ್ಲ. ಎಲ್ಲಿ ಮಠ ಮನಸ್ಸದ ಅಲ್ಲಿ ಮಠ ರಾಗ ದ್ವೇಷಗಳು ಇರೋವ. Handle them. Just like a physical body means there will be some sickness. So rainy season comes, the winter season comes, all over their cough, there is no viral fever or metrosai or something or the other. ಶರೀರ ಐತಿ ಅಂದ್ರ ಶರೀರ ಐತಿ ಅಂತಂದ್ರ ಮಳೆಗಾಲ, ಬಿಸಿಲುಗಾಲ, ಚಳಿಗಾಲ ಬರಬಾರ್ದಂದ್ರ ಆಕತ್ತೇನ್ರಿ? ಮಳಿಗಾಲದಾಗ ಮಳಿ ಬರುದ? ಮಳಿಗಾಲದಾಗ ಮಳಿ ಬರಬಾರ್ದ್ರಿ. ಏನ್ ಬಿಸಿಲ್ರಿ, ಏನ್ ಚಳಿ ರೀ ಅಲ್ರಿ? ಅವು ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಬರುವ.
ಮಳೆಗಾಲ ಬಂತಂದ್ರ ತೋಸ್ಕೊಂಡಿ ಕೆಮ್ಮ ಬರುದ, ಕೆಮ್ಮ ಬಂತು ಜ್ವರ ಬರುದ, ನೆಗಡಿ ಆಗುದ, ವೈರಲ್ ಫೀವರ್ ಬರುದ, ಮಡ್ರಾಸ ಕಣಬ್ಯಾನಿ ಅಂತಾರ, ಕಣಬ್ಯಾನಿನೂ ಬರ್ತದ. ಸಮಥಿಂಗ್ ಆರ್ ದಿ ಅದರ್. ದ ಫಿಸಿಕಲ್ ಬಾಡಿ ಕೆನಾಟ್ ಬಿ ಐಡಿಯಲಿ ಹೆಲ್ತಿ. ಈ ಶರೀರದಾಗ ಇಂಥ ರೋಗ ಬರದೇ ಇರಲಿ ಅಂತಂದ್ರೆ ಆಗುದಿಲ್ಲ. ರೋಗ ಬರುವ ದೇರ್ ಇಸ್ ನೋ ಕ್ವಶನ್ ಆಫ್ ಐಡಿಯಲ್ ಬಾಡಿ ಡಸ್ ನಾಟ್ ಎಕ್ಸಿಸ್ಟ್. ರೋಗ ರಹಿತವಾದಂತ ಶರೀರ ಐತಪ್ಪ ಇಂಥವ್ರದ್ದು, ಯಾರ್ದು XYZ ಸಾಧ್ಯ ಇಲ್ಲ. ಎಂತ ಜ್ಞಾನಿ ಶರೀರಕ್ಕೂ ರೋಗ ಬರ್ತಾವೆ. ಬಟ್ ವಾಟ್ ಈಸ್ ದ ಹೆಲ್ತ್? Even if the sickness comes, I have to get sufficient health to overcome the sickness and continue my journey of life. ನೆಗಡಿ ಬಂತು, ನೆಗಡಿಗೆ ಔಷಧ ತಗೋ ಆರಾಮಾಗಿ. ಕೆಮ್ಮ ಬಂತು, ಕೆಮ್ಮಿಗೆ ಔಷಧ ತಗೋ ಆರಾಮಾಗಿ. ಕೆಮ್ಮ ಬರಬಾರ್ದು, ನೆಗಡಿನ ಬರಬಾರ್ದು, ಜ್ವರನ ಬರಬಾರ್ದು, ರೋಗನ ಆಗ್ಬಾರ್ದು. ಅವು ಬರುವ, ಅವು ಔಷಧ ತಗೋ ಆರಾಮಾಗು. ಹಂಗ ರಾಗದ್ವೇಷಗಳು ಬರುವ, ಅವುಗಳನ್ನ ನಿಯಂತ್ರಣ ಮಾಡು. ಬರಬಾರ್ದು ಅನ್ನಕ್ ಹೋಗ್ಬೇಡ. ಅವ್ ಖಾಲಿ ಮಾಡಕ್ ಆಗುದಿಲ್ಲ, ಅವ್ನ ಮಾಡಕ್ ಆಗುದಿಲ್ಲ. ಆದ್ಮೇಲೆ ಇಷ್ಟು ತಳಗಿಳಿದ್ ಬಂದ ಶಾಸ್ತ್ರ ಯಾರದ ಹೇಳಿದ್ರ ಅಂತಂದ್ರೆ ನಿಜವಾಗಿ ಅಪ್ರಿಷಿಯೇಟ್ ಮಾಡೋದು ಬಹಳ ಚಂದ ಯಾರಪ್ಪ. ಹಿಂಗಾಗಿ ನಾ ಯಾವಾಗ ಪರಮಾರ್ಥ ಸ್ವಾಮೀಜಿದ ಇದನ್ನ ಕೇಳಿದೆ, ಅವಾಗಿನಿಂದ ಯಾವ ಸ್ವಾಮೀಜಿದು ಬಿಟ್ಬಿಟ್ಟೆ. ನಾ ಇದನ್ನೇ ಫಾಲೋ ಮಾಡ್ತಾ ಇದ್ದೆ. ಎಷ್ಟು ಆಳವಾಗಿ ತಳಗಿಳಿದು ಬಂದು ಎಂತ ಒಬ್ಬ ಯಕಶ್ಚಿತ ಬಂದ ಹುಡುಗ ಏನೋ ಬರ್ತೀನಿ ಇವತ್ತು ಬಂದ ನಾನು ವೇದಾಂತ ಕಂದ್ರು ತಿಳಿಬೇಕು. ಹಂಗ ತಿಳಿಸಿ ಹೇಳುವಂತ ಕಲೆ ಆಯ್ತು. Similarly, in the mind of raga and dvesha may arise, let them arise. ಮನಸ್ಸಿನಾಗ ರಾಗ ದ್ವೇಷ ಇರುವರಿ ಹೇಳಬಾರ್ದು ಅನ್ನಕ್ ಹೋಗ್ಬೇಡ್ರಿ. ಅವನಲ್ಲಿ ರಾಗ ದ್ವೇಷ ಅದವ್ರಿ ಅಮೆಂತ ಜ್ಞಾನಿ ಅನ್ನಕ್ ಹೋಗ್ಬೇಡ್ರಿ. ಜ್ಞಾನಿಗೂ ರಾಗ ದ್ವೇಷಗಳು ಇರ್ತಾವ. ಅವು ಜ್ಞಾನಿಗೆ ಅಂತಂದ್ರೆ ಆತ್ಮನ ಗುಣಗಳು ಅಲ್ಲವು, ಶರೀರದ ಗುಣಗಳು. ಶರೀರದ ಗುಣಗಳು ಆತ್ಮದಲ್ಲಿ ಕಾಣ್ತಾವ. But you must be their master. ನೀನು ಜ್ಞಾನಿ ಆದವ, ಅವನ ನಿಯಂತ್ರಣ ಮಾಡುವಂತ ಶಕ್ತಿ ಇರಬೇಕು. They should not enslave you. ಅವುಗಳ ಕೈಯಾಗ ರಾಗದ್ವೇಷಕ್ಕೆ ಗುಲಾಮ ಆಗಬೇಡ, ಅವು ನಿನ್ ಗುಲಾಮ ಆಗು. ರಾಗ ಹೇಳ್ದಂಗೆ ಕೇಳ್ಬೇಡ, ದ್ವೇಷ ಹೇಳ್ದಂಗೆ ಕೇಳ್ಬೇಡ, ಅವು ನೀ ಹೇಳ್ದಂಗೆ ಕೇಳ್ಬೇಕು. So this master is here called Sodum. ಇದಕ್ಕಂತಾರ ಇಲ್ಲೇ ಸೋಡುಮ್ ಅನ್ನುವಂಥ ಶಬ್ದವನ್ನ, ಸಂಸ್ಕೃತ ಶಬ್ದವನ್ನ ಬೆಳೆಸ್ಯಾರ. ಸೋಡುಮ್ ಆ ವಾಕ್ಯದಾಗ ಸೋಡುಮ್ ಅಂತ ಐತಿ. ಸೋಡುಮ್ ಅಂದ್ರೆ ಏನ್ ಅರ್ಥ? ಸಹಿಸಿಕೋ. ಸೋಡುಮ್ ಸಹಿಸಿಕೋ. ದ ಒನ್ ಹೂ ಕ್ಯಾನ್ ಮಾಸ್ಟರ್ ರಾಗದ್ವೇಷ. ಯಾರಂತಾರ್ರಿ ಸೋಡುಮ್ ಅಂತ? ಯಾರಿಗಂತಾರ? ಯಾರಿಗೆ ರಾಗದ್ವೇಷಗಳು ಅವನ ನಿಯಂತ್ರಣದಾಗ ಅದಾವೋ ಅವಂಗ ಅನ್ಬೇಕು ಸೋಡುಮ್. ಅವಂಗನ್ಬೇಕು ಸಹಿಸಿಕೊಳ್ಳುವವ. ರಾಗ ದ್ವೇಷ ಸ್ಫೋಟ ಆಗಬಾರ್ದು, ಸಹಿಸ್ಕೋಬೇಕು. ಬರಬಾರ್ದು ಅನ್ನಕ್ ಹೋಗ್ಬೇಡ್ರಿ, ಬರುವ ಸಹಿಸ್ಕೊರಿ. If a person is able to do that, able to achieve that before death, Krishna says, sa yuktaha. ತಸ್ಮಾತ್ ಈ ಶರೀರ ಪಾಸ್ ಆಗ್ಬೇಕು ಮೊದಲನ ರಾಗದ್ವೇಷಗಳನ್ನ ನಿಯಂತ್ರಣ ಮಾಡೋ ನಿನ್ ಶಕ್ತಿ ಐತಿ ಅಂದ್ರ ಅವಂಗನ್ಬೇಕು ಸಹ ಯುಕ್ತ. ಅವಂಗನ್ಬೇಕು ಜ್ಞಾನಯೋಗಿ. That person is an organized person. That person is a master of himself. So before you try to manage your company or your organization, before you try to manage your family, first lesson is learn to manage yourself, and then I cannot manage myself. Where is the question of managing others? ನನಗೆ ನಿಯಂತ್ರಣ ಮಾಡ್ಕೊಳಕ್ ಆಗೋದಿಲ್ಲ ಅಂತಂದ್ರೆ ನಾನು ಕಂಪನಿ ಮ್ಯಾನೇಜ್ ಮಾಡ್ತೀನಿ, ನಾನು ನನ್ನ ಕುಟುಂಬವನ್ನ ಮ್ಯಾನೇಜ್ ಮಾಡ್ತೀನಿ. ಅದೆಂತ ಮ್ಯಾನೇಜರು ನೀನು? ನಿನ್ನ ನಿಯಂತ್ರಣ ಮಾಡ್ಕೊಳಕ ಬರೋದಿಲ್ಲ. ನಿನ್ನ ರಾಗದ್ವೇಷ ನಿನ್ನ ನಿಯಂತ್ರಣದಾಗಿಲ್ಲ ಅಂದ್ರೆ ನೀನೇನೊಂದು ಕುಟುಂಬವನ್ನು ಮ್ಯಾನೇಜ್ ಮಾಡ್ತೀಯ? ಒಂದು ದೊಡ್ಡ ಕಂಪನಿ ಮಾಲಕ ಅದೇ ಅಂದ್ರೆ ನೀ ಕಂಪನಿ ಹೆಂಗ್ ಮ್ಯಾನೇಜ್ ಮಾಡ್ತೀಯ? ಕಂಪನಿ ಒಳಗೆ 100 ಮಂದಿ ಕೆಲಸ ಮಾಡ್ತಿರ್ತಾರ, 100 ಮಂದಿ 100 ವಿಚಾರ ಇರ್ತಾವ. ಆ ಕಂಪನಿ ಮ್ಯಾನೇಜರ್ ಆಗ್ಬೇಕಂದ್ರೆ ಹೆಂಗ ನಿನ್ ಕಡೆ ಸಾಧ್ಯ ಆಗ್ತದೆ? ನೀನು ಮ್ಯಾನೇಜ್ ಮಾಡಕ್, ನಿನ್ನ ಮನಸ್ಸನ್ನ ನೀ ಮ್ಯಾನೇಜ್ ಮಾಡಕ್ ಬರಬಾರ್ದು, ನಿಯಂತ್ರಣ ಮಾಡಕ್ ಬರಬಾರ್ದು ಅಂತಾರ. ಅಂಡ್ ವೆನ್ ಐ ಕೆನಾಟ್ ಮ್ಯಾನೇಜ್ ಮೈ ಸೆಲ್ಫ್, ವೇರ್ ಇಸ್ ದ ಕ್ವಶನ್ ಆಫ್ ಮ್ಯಾನೇಜಿಂಗ್ ಅದರ್ಸ್? ನನ್ನ ನಿಯಂತ್ರಣ ನನ್ ಕೈಯಾಗಿಲ್ಲ ಅಂತಂದ್ರೆ ಉಳಿದವ್ರ ನಿಯಂತ್ರಣ ನನ್ನ ಕೈಯಾಗಿ ಎಲ್ಲದ? ಇಲ್ಲ. When I say self-management, my own body, mind, confidence. ನನ್ನ ನಿಯಂತ್ರಣ ಅಂತಂದ್ರೆ ಆತ್ಮನ ಮ್ಯಾಗ ನಿಯಂತ್ರಣ ಇಲ್ಲ.
ಈ ಮನಸ್ಸು, ಈ ಶರೀರ, ಈ ಬುದ್ಧಿ ಅನ್ನುವಂತ ಸಂಕೀರ್ಣ ಐತಲ್ಲ, ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಈ ಶರೀರ, ಈ ಮನಸ್ಸು, ಬುದ್ಧಿ ಅನ್ನುವಂತ ಒಂದು ಕಾಂಪ್ಲೆಕ್ಸ್. ಈ ಒಂದು ಸಂಕೀರ್ಣನ ನಾವೇನ್ ಮಾಡ್ಬೇಕು? ನಿಯಂತ್ರಣ ಮಾಡಬೇಕು. ಯಾರು ಮಾಡ್ಬೇಕು? ಆತ್ಮನಾಗಿ ನಿಯಂತ್ರಣ ಮಾಡಬೇಕು. ಅಂಡ್ ಎ ಪರ್ಸನ್ ಹೂ ಹ್ಯಾಸ್ ಡನ್ ದ್ಯಾಟ್ ಹಿ ಈಸ್ ಕಾಲ್ಡ್ ಯುಕ್ತಃ. ಅವ ಯಾರು ಇಂಥ ಸಾಮರ್ಥ್ಯವನ್ನ ಪಡೆದಿದ್ದಾನೆ ಅವನಿಗೆ ಅನ್ಬೇಕು ಯುಕ್ತಃ, ಯೋಗಿ, ಜ್ಞಾನ ಯೋಗಿ, ಇಂಟಗ್ರೇಟೆಡ್ ಪರ್ಸನ್, sane person who is not psychologically handicapped and one who is emotionally sound. So he is a sane person. Only a sane person can understand Vedanta. ಯಾರಿಗೆ ತಿಳಿದ್ರಿ ಈ ಮಾತು? ತಿಳಿದವರೆಲ್ಲ ವೇದಾಂತಿಗಳು. ಯಾರು ತಿಳಿದಿಲ್ಲ ಅಂತಂದ್ರೆ ಇನ್ನೂ ಅಧಿಕಾರಿಗಳು ಅಲ್ಲ ಅಂತ ತಿಳ್ಕೊಂಡು ಇಷ್ಟ ಹೇಳ್ಬಿಡ್ತಾರ. ವಿದ್ಯೆ ಹತ್ಬೇಕು, ಹೇಳಿದ್ಮ್ಯಾಗ ಹೌದು ಅನ್ಸ್ಬೇಕು. ದೇರ್ ಶುಡ್ ಬಿ ಎಫಿಷಿಯಂಟ್ ಕೊಲಿಜನ್ಸ್ ಇನ್ ಅವರ್ ಮೈಂಡ್, ಇನ್ ದ ಲಿಸ್ನರ್ಸ್ ಮೈಂಡ್. ಹೇಳುವತ್ತಾಗ ಈ ಮಾತು ಹೌದಪ್ಪ, ಹೌದಪ್ಪ, ಹೌದು ಅಂತ ಅಂತ ಕಣಕ್ ಅನ್ಸ್ಬೇಕು. ಅಂದ್ರೆ ಅವ್ರ ಅಧಿಕಾರಿಗಳು ಏನೋ ಹೇಳಾಕತ್ತಾರ, ಎಲ್ಲದೂ ಹೇಳಾಕತ್ತಾರ ಅಂದ್ರೆ ನಾನು ಅಧಿಕಾರಿ ಅಲ್ಲ, ನಾನು ಕರ್ಮಯೋಗವನ್ನ ಮಾಡಿಲ್ಲ, ಅಂದ್ರೆ ಕರ್ಮಯೋಗವನ್ನು ಇನ್ನು ಮಾಡಬೇಕು. ಶ್ರವಣ ಬಿಟ್ಟು ಕರ್ಮಯೋಗ ಮಾಡಕ್ ಹೋಗ್ಬೇಡ್ರಿ, ಶ್ರವಣ ಕೂಡ ಕರ್ಮಯೋಗ ಪ್ರಾರಂಭ ಮಾಡಿ. ಯಾರಿಗೆ ಇದು ಹೌದು ಹೌದು ಅನಿಸ್ತಾರೆ ಎಲ್ಲರೂ ಅಧಿಕಾರಿಗಳು. ಇಷ್ಟ ಹೇಳ್ತಾರ. ಟೂಕಿ ಗಾಳಿ ಕುದ್ದಿ ಮೈ ನಿಸ್ಕೊಳ್ಳಂಗಿಲ್ಲ, ಟೂಕಿ ಹೇಳ್ಬಿಡ್ತಾರ. ಈ ಟೂಕಿ ಕೂಡ ಇನ್ನೊಂದು ಟೂಕಿ ನಮಗೂ ನೆನಪಾಗಿ ಅಂತ ಹೇಳ್ತೀನಿ. ಯಾರ್ಯಾರು ಕೇಳಾಕತ್ತೀರಿ ವಿಚಾರ ಮಾಡ್ರಿ, ನಿಮ್ಗಷ್ಟ ನೀವೇ. ಮತ್ತೊಬ್ರಿಗೆ ಅಳ್ಯಾಕ್ ಹೋಗುದಲ್ಲ, ಇದ ನಮ್ಮನ್ನ ನಾವು ಅಳ್ಕೊಳ್ಳೋದು. ವಿಷಯಗಳದಾವಲ್ರಿ, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು, ಇವು ಸುಖ ಕೊಡಾಕತ್ತಾವೇನು ಅಂತ ವಿಚಾರ ಮಾಡಿದ್ರ ಅಕಸ್ಮಾತ್ ನಿಮ್ಮೊಳಗ ಹೌದು ಅಂತ ನಿಮ್ಗೆ ಉತ್ತರ ಬಂತಂದ್ರ ಇನ್ನಲ್ಲೇ ಮರದೋಷ ಐತೆ ಅಂತ ತಿಳ್ಬೇಕು. ಇವ ಟೂಕಿ ನಮ್ಮಷ್ಟಕ್ಕೆ ನಾವ ನಮ್ಮನ್ನ ಜಡ್ಜ್ ಮಾಡ್ಕೊಳಕ, ನಮ್ಮಷ್ಟಕ್ಕೆ ನಾವು ಅಳತೆಗಳು ಹಾಕೊಂಡು ನೋಡ್ಲಿಕ್ಕೆ ಮತ್ತೊಬ್ಬರು ಅಳ್ಯಾಕಲ್ಲ. ನಾಮದಾರ ಜ್ಞಾನಿ ಅದಾನೇನು, ಮಂಜುನಾಥ ಜ್ಞಾನಿ ಅದಾನೇನು, ಶರಣಪ್ಪ ಜ್ಞಾನಿ ಅದಾನೇನು ನೋಡಾಕಲ್ಲ. ನಾನು ಜ್ಞಾನಿ ಅದೇನೆ ನೋಡಾಕ ಟೂಕಿ. ವಿಷಯಗಳು ನಾವು ಸುಖ ಕೊಡ್ತಾವೇನು, ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಹೌದು ಅಂತ ಅನಿಸ್ತು ಅಂದ್ರೆ ಇನ್ನ ನಮ್ಮಲ್ಲೇ ಮಲದೋಷ ಐತಿ. ಹಂಗ ಟೂಕಿ ಕೊಡಾಕತ್ತಾರ. Emotional sanity is a prerequisite for Vedantic knowledge. ವೇದಾಂತಕ್ಕೆ ಬರ್ಬೇಕಂದ್ರೆ ಅಂತಃಕರಣ ಶುದ್ಧಿ ಇರ್ಬೇಕು, ಮಲದೋಷ ನಿವೃತ್ತಿ ಆಗಿರ್ಬೇಕು, ವಿಕ್ಷೇಪ ದೋಷ ನಿವೃತ್ತಿ ಆಗಿರ್ಬೇಕು, ಆವರಣ ದೋಷ ಒಂದೇ ಇರ್ಬೇಕು. ಅದನ್ನ ಕಳ್ಕೊಳಕ್ ಬರುದಿಲ್ಲ. ಅದಕ್ಕೆ ಗುರುನೇ ಬೇಕು ಕಳ್ಯಾಕ. ಮನದೋಷ ಐತಿ ಅಂದ್ರ ಅನೇಕ ಜನ್ಮಗಳಿಗೆ ಮಾಡಿದ ಪಾಪ ದೋಷ. ವಿಕ್ಷೇಪ ದೋಷ ಅಂತಂದ್ರ ಅಂತಃಕರಣ ಒಂದ ಕಡೆ ನೆಲೆಯಾಗಿ ನಿಲ್ಲೋದಿಲ್ಲ, ಚಂಚಲ ಇರ್ತದೆ. ಇದು ಮಾಡ್ಲೋ ಅದು ಮಾಡ್ಲೋ, ಅಲ್ಲಿ ಹೋಗ್ಲೋ ಇಲ್ಲಿ ಹೋಗ್ಲೋ, ಅದು ಮಾಡಿ ಚಲೋ ಇದು ಮಾಡಿ ಚಲೋ, ಯಾವ್ದು ಮಾಡೋದಿಲ್ಲ ಅಂತಃಕರಣ. ಅಂತಃಕರಣ ಏಕಾಗ್ರ ಇಲ್ಲದಂತ ಮನಸ್ಸು ಯಾವ ಕೆಲಸನೂ ಸರಿಯಾಗಿ ಮಾಡುವುದು. ಮೊಲದೋಷ ಇದ್ದಂತ ಅಂತಃಕರಣ ವೇದಾಂತಕ್ಕ ಬರೋದು. ಬಂದ್ರೆ ವೇದಾಂತ ಅವರಲ್ಲಿ ನಿಲ್ಲುವುದಿಲ್ಲ, ಜಾರಿ ಹೋಗ್ತದೆ ವಿದ್ಯೆ. Emotional sanity is a prerequisite for Vedantic knowledge. ಅಂತಃಕರಣ ಶುದ್ಧಿ ಬಹಳ ಅವಶ್ಯದ. ಸಯುಕ್ತಃ, he is an integrated person. ಸಯೇವ ನರಃ. ನೋಡ್ರಿ, ಅಂತವ್ರಿಗೆ ನರ ಅಂತ ನರಃ ಅಂತಾರೆ ಇಲ್ಲಿ. ಸಯುಕ್ತಃ ಸ ಸುಖಿ ನರಃ. ಏನ್ ನರಃ ಅಂದ್ರೆ ನ ರಮತೆ ವಿಶೇಷು ಸಹ ನರಃ. ಯಾರು ವಿಷಯಗಳಲ್ಲಿ ರಮಮಾಣ ಮಾಡುವಂತ ಬುದ್ಧಿಯನ್ನು ಕಳ್ಕೊಂಡಾರೋ ಅವ್ರಿಗೆ ನರ ಅನ್ಬೇಕು. Integrated person, Saiva Naraha. According to Krishna, he alone deserves the name human. ನರ ಅಂತ ಯಾರಿಗೆ ಅನ್ಬೇಕು? That one who is ನರ. ಯಾರು ನರ ಅಂದ್ರೆ ನ ರಮತೆ ವಿಶೇಷು, ರಮಮಾಣ ಮಾಡುವುದಿಲ್ಲ ವಿಷಯಗಳಲ್ಲಿ. ಅವನಿಗೇನಬೇಕು ನರ, ಅವನಿಗನ್ಬೇಕು ಮನುಷ್ಯ. ಮತ್ ಉಳಿದವ್ರಿ ವಿಷಯಗಳಲ್ಲಿ ರಮಮಾಣ ಮಾಡಕತ್ತಾರಲ್ಲ ಇನ್ನೂ ಕೆಲವು ಮಂದಿ, ಅವ್ರಿಗೇನನ್ಬೇಕು? ಮನುಷ್ಯರು ಅನ್ಬಾರ್ದ ಅವ್ರಿಗೆ? ಪಶುಗಳು ಪಶು ರೂಪೇಣ ನರಾಶ್ಚರಂತಿ. ವಿಕಾಲ ಪಶು.
The one who goes by the impulse cannot be called even a human being. ಅಲ್ರಿ, ಒಂದು ಆಕಳ ಅದ, ಅದಕ್ಕೆ ಹುಲ್ ತೋರಿಸ್ರಿ, ನಿಮ್ ಕಡೆ ಹಸಿರು ಹುಲ್ ತೋರಿಸ್ರಿ, ಅದೇನ್ ಮಾಡ್ತದ? ತಿನ್ನಾಕ ನಿಮ್ ಕಡೆ ಬರ್ತದ. ಬಡಗಿ ತೋರಿಸಿದ್ರೆ ಏನ್ ಮಾಡ್ತದ? ಆಕಳ ನಿಮ್ಮನ್ ಬಿಟ್ಟು ಓಡಿ ಹೋಗ್ತದ. ಅವಕ್ಕಂತಾರ ಇಂಪಲ್ಸ್. ಅದಕ್ಕೆ ಮಾತು ಬರೋದಿಲ್ಲ. ಅದು ಏನ್ ಮಾಡ್ತೈತಿ? ನಿಮ್ ಕೈಯಾಗ ಒಂದು ಹುಲ್ಲಿನ ಒಂದು ಗಟ್ಟಿ ಗುಚ್ಚ ಇತ್ತಂದ್ರೆ ನಿಮ್ ಕಡೆ ಹುಲ್ಲು ತಿನ್ನಾಕ ಬರ್ತದೆ, ರಾಗ ಉಂಟಾಗ್ತದೆ. ಬೆಳಗ್ಗೆ ತೋರಿಸಿದ್ರೆ ಅಂದ್ರೆ ದ್ವೇಷ ಉಂಟಾಗ್ತದೆ. ಎದಕ್ಕ? ಒಂದು ಆಕಳಕ್ಕೆ ಅಥವಾ ಒಂದು ಪ್ರಾಣಿಗೆ. The one who goes by impulse cannot be called even a human being. ಇನ್ನು ಮನುಷ್ಯನಾಗಿನೂ ಕೂಡ ಅವನು ಏನೋ ತಿಳ್ಕೊಳ್ಳುವಂತ ಸಾಮರ್ಥ್ಯ ಇಲ್ಲ. ಬರೇ ಹುಲ್ಲು ತೋರಿಸಿದ್ರ ತಿನ್ನುವಂತದ ಬುದ್ಧಿ ಬರ್ತದ, ಬೆಳಗ್ಗೆ ತೋರಿಸಿದ್ರೆ ಓಡಿ ಹೋಗುವಂತ ಬುದ್ಧಿ ಐತಂದ್ರ ಅವ್ನ್ ಮನುಷ್ಯ ಅಂತ ಯಾಕಂದ್ರ? ಮನುಷ್ಯನಿಗೂ ಪ್ರಾಣಿಗಳಿಗೂ ಏನದ ವಿಶೇಷ ಶಕ್ತಿ? ವಿಚಾರ ಮಾಡೋ ಶಕ್ತಿ ಒಂದ ಐತಲ್ಲ. ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯ ಮೇತ ಪಶುಬೀರ್ ನಿರಾಣ. ಪಶುಗಳಿಗೂ ನರರಿಗೂ ಕೂಡ ಸಾಮಾನ್ಯವಾದದ್ದು ಮೂರು ಅದಾವ, ವಿಶೇಷವಾದದ್ದು ಒಂದದ. ಯಾವ ಮೂರು? ಅವು ಸಾಮಾನ್ಯವಾಗಿರುದ್ದು ಆಹಾರ, ಅವು ಊಟ ಮಾಡ್ತವ, ಇವನು ಊಟ ಮಾಡ್ತಾನೆ. ನಿದ್ರಾ, ಅವು ನಿದ್ದೆ ಮಾಡ್ತವ, ಇವನು ನಿದ್ದೆ ಮಾಡ್ತಾನೆ. ಆಹಾರ, ನಿದ್ರಾ, ಭಯ, ಅವಕ್ಕೂ ಭಯ ಐತಿ, ಇವಗೂ ಭಯ ಅದ. ಜ್ಞಾನಮೀತೇಷ ಅಧಿಕೋ ವಿಶೇಷ. ಅದಕ್ಕೆ ಏನೈತಪ್ಪ ಅಂತಂದ್ರ ಜ್ಞಾನ ಅನ್ನುವಂಥದ್ದು ಇರೋದ್ರಿಂದ ಇವ ನರ ಆಗ್ಯಾನ, ಅವು ಪಶು ಆಗ್ಯಾವ. ಕರೆಂಟ್ ಹೋತ್ರಿ ಇಲ್ಲಿ, ಅದಕ್ಕೆ ಬಾಗಲ ತೆಗೆದೆ. ಕರೆಂಟ್ ಹೋಗ್ತದೆ. ಸ್ವಲ್ಪ ನಿನ್ ಮೊಬೈಲ್ ಕೊಡ್ಸಾರ್ತಾ ಇದ್ದೆ. ಜ್ಞಾನೇನ ಪಶು ಸಮಾನ. ಜ್ಞಾನವಿಹೀನ ಪಶುಭಿ ಸಮಾನ. ಜ್ಞಾನ ಇಲ್ಲ ಅಂದ್ರೆ ಪಶುಗಳಿಗೂ ಮತ್ತು ನರನಿಗೂ ವ್ಯತ್ಯಾಸ ಇಲ್ಲ. ಆ ವಿವೇಕ ಅನ್ನುವಂತ ಶಕ್ತಿ ಅಂದ್ರೆ ಪಶುಗೂ ಮನುಷ್ಯರಿಗೆ ಏನ್ ಸಮಾನ? ಏನ್ ಸಮ ಐತಿ? ಅಲ್ಲೇ ಆಹಾರ ನಿದ್ರಾ ಭಯದಲ್ಲಿ ಪಶುಗಳಿಗತ್ತೇನ ಮನುಷ್ಯನೂ ಅದ. ಅವು ಆಹಾರ ಬೇಕು, ಇವಕ್ಕೂ ಆಹಾರ ಬೇಕು. ಪಶುಗಳಿಗೂ ನಿದ್ರೆ ಬೇಕು, ಇವು ನಿದ್ರೆ ಮಾಡ್ತಾನೆ, ಇವನು ನಿದ್ದೆ ಮಾಡ್ತಾನೆ. ಅವು ಸಂತಾನ ಅಭಿವೃದ್ಧಿ ಮಾಡ್ತಾನೆ, ಇವನು ಸಂತಾನ ಅಭಿವೃದ್ಧಿ ಮಾಡ್ತಾನೆ. ಮತ್ತೆ ಏನ್ ಅಧಿಕೋ ವಿಶೇಷ. ಅವನಲ್ಲಿ ಏನದ ವಿಶೇಷ ಅಂತಂದ್ರೆ ವಿಚಾರ ಮಾಡುವಂತ ಸಾಮರ್ಥ್ಯ, ಜ್ಞಾನ ಅನ್ನುವಂತ ಸಾಮರ್ಥ್ಯ. ಅದರಿಂದ ಅವ ಏನಾಗೇನ ದೊಡ್ಡ ಅನಿಸ್ಕೊಂಡ, ಶ್ರೇಷ್ಠ ಅನಿಸ್ಕೊಂಡಾನ. ಅವಾಗ ಏನಂತಾರ, ಸೃಷ್ಟಿಯೊಳಗ ಎಲ್ಲಕ್ಕಿಂತ ಮನುಷ್ಯನ ಸೃಷ್ಟಿ ಮಾಡಿದಾಗ ಪರಮಾತ್ಮ ಸಮಾಧಾನ ಆತ. ಅಲ್ಲಿ ಮಟ್ಟ ಸಮಾಧಾನ ಆಗಿಲ್ಲ ಅಂತ. ಎಲ್ಲಿದ್ದು ಬ್ಯಾಟ್ರಿ ಇರೋದು ಓಪನ್ ಆಗೋದು. ಬ್ಯಾಟ್ರಿ